ನಮಸ್ಕಾರ. ಕೆಮಿಕಲ್ ಬಾಂಡಿಂಗ್ ಕಂಟಿನ್ಯೂ ಮಾಡೋಣ. 7th ಕ್ವಶನ್, ವಿಚ್ ಹ್ಯಾಸ್ ಮ್ಯಾಕ್ಸಿಮಮ್ ಕೋವಲೆಂಟ್ ಕ್ಯಾರೆಕ್ಟರ್. 4 ಕಂಪೌಂಡ್ ಕೊಟ್ಟಾರ, ಅದ್ರೊಳಗೆ ಮ್ಯಾಕ್ಸಿಮಮ್ ಕೋವಲೆಂಟ್ ಕ್ಯಾರೆಕ್ಟರ್ ಎದಕ್ಕಿರ್ತೈತಿ? ಫಸ್ಟ್ ಆಪ್ಷನ್ NaCl. NaCl ಅಂದ್ಕೊಳ್ಳಿ ಒಬ್ವಿಯಸ್ಲಿ ಇದು ಅಯಾನಿಕ್ ಕಂಪೌಂಡ್ ಅಂತ ಕೆಮಿಸ್ಟ್ರಿ ಬೇಸಿಕ್ಸ್ ನಾವು ಯಾವಾಗ ಕಲಿಯಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅವಾಗ ನಮ್ಗೆ ಗೊತ್ತಾಗಿರ್ತೈತಿ. ಬಿಕಾಸ್ ಸೋಡಿಯಂ ಕ್ಲೋರೈಡ್ ಫಾರ್ಮ್ ಆಗ್ಬೇಕಂದ್ರೆ ಸೋಡಿಯಂ ವಿಲ್ ಲೂಸ್ 1 ಎಲೆಕ್ಟ್ರಾನ್, ಕ್ಲೋರಿನ್ ವಿಲ್ ಗೇನ್. ಸೊ ಲಾಸ್ ಗೇನ್ ಆತಂದ್ರೆ ಅಯಾನಿಕ್ ಬಾಂಡ್. ಸೊ ಒಬ್ವಿಯಸ್ಲಿ ದಿಸ್ ಕಂಪೌಂಡ್ ಹ್ಯಾಸ್ ವಾಟ್ ಅಯಾನಿಕ್ ಕ್ಯಾರೆಕ್ಟರ್. ಈಗ ಇನ್ನು 3 ಆಪ್ಷನ್ಸ್ ಅದ ನಮ್ಗೆ: ಸಿಲಿಕಾನ್ ಟೆಟ್ರಾಕ್ಲೋರೈಡ್, ಅಲ್ಯೂಮಿನಿಯಂ ಕ್ಲೋರೈಡ್, ಮ್ಯಾಗ್ನೀಷಿಯಂ ಕ್ಲೋರೈಡ್. ಸೊ ಅಯಾನಿಕ್ ಕ್ಯಾರೆಕ್ಟರ್ ಯಾವಾಗ ಜಾಸ್ತಿ ಇರ್ತೈತಿ? ಒಂದು ಮೆಟಲ್ ಮತ್ತು ನಾನ್ ಮೆಟಲ್ ನಡು ಬಾಂಡ್ ಆದಾಗ. ಇದು ಬೆಸ್ಟ್ ಎಕ್ಸಾಂಪಲ್. ಸೋಡಿಯಮ್ ಎಕ್ಸ್ಟ್ರೀಮ್ ಲೆಫ್ಟ್ ಆಫ್ ದ ಪೀರಿಯಾಡಿಕ್ ಟೇಬಲ್ನಾಗ ಐತಿ, ಕ್ಲೋರಿನ್ ಎಕ್ಸ್ಟ್ರೀಮ್ ರೈಟ್ ಆಫ್ ದ ಪೀರಿಯಾಡಿಕ್ ಟೇಬಲ್ ಐತಿ. ಸೊ ಇದು ಮೆಟಲ್, ಇದು ನಾನ್ ಮೆಟಲ್. ಸೊ ಹಿಂಗೆ ಮೆಟಲ್ ನಾನ್ ಮೆಟಲ್ ನಡು ಇದ್ದಾಗ ಅಯಾನಿಕ್ ಕ್ಯಾರೆಕ್ಟರ್ ಜಾಸ್ತಿ ಇರ್ತೈತಿ. ಈ ಅಲ್ಯೂಮಿನಿಯಮ್ ಇಸ್ ಅ ಮೆಟಲ್, ಮ್ಯಾಗ್ನೀಷಿಯಮ್ ಇಸ್ ಅ ಮೆಟಲ್. ಸೊ ಇದು ಮೆಟಲ್ ನಾನ್ ಮೆಟಲ್. ಸೊ ಇಲ್ಲಿ ಆಪ್ಷನ್ ಸಿ ಮತ್ತು ಆಪ್ಷನ್ ಡಿ ಒಳಗೆ ಅಯಾನಿಕ್ ಕ್ಯಾರೆಕ್ಟರ್ ಜಾಸ್ತಿ ಇರ್ತೈತಿ. ಬಿಕಾಸ್ ಮೆಟಲ್ ನಾನ್ ಮೆಟಲ್. ಇದು ಮೆಟಲ್ ನಾನ್ ಮೆಟಲ್. ಈ ಸಿಲಿಕಾನ್ ಏನೈತೆ ರೀ, ಇದು ಪ್ಯೂರ್ಲಿ ಮೆಟಲ್ ಅಂತ ಕನ್ಸಿಡರ್ ಆಗಲ್ಲ. ಇದು ಮೆಟಲಾಯ್ಡ್ ಇನ್ ದ ಸೆನ್ಸ್ ಇಟ್ ಹ್ಯಾಸ್ ದ ಕ್ಯಾರೆಕ್ಟರ್ಸ್ ಆಫ್ ಬೋತ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್. ಸೊ ಇಟ್ಸ್ ನಾಟ್ ಎಕ್ಸಾಕ್ಟ್ಲಿ ಮೆಟಲ್ ನಾನ್ ಮೆಟಲ್ ಬಾಂಡ್. ಸೊ ಮೆಟಾಲಿಕ್ ಕ್ಯಾರೆಕ್ಟರ್ ಕಡಿಮೆ ಇದ್ದಿದ್ದಕ್ಕೆ, ಅಥವಾ ಹಿಂಗೆ ಅನ್ಬೋದು ನಾನ್ ಮೆಟಾಲಿಕ್ ಕ್ಯಾರೆಕ್ಟರ್ ಜಾಸ್ತಿ ಇದ್ದಕ್ಕೆ ಆ್ಯಸ್ ಕಂಪೇರ್ಡ್ ಟು ಅದರ್ ಆಪ್ಷನ್ಸ್. ಸೊ ಇಲ್ಲ ಎಕ್ಸಾಕ್ಟ್ಲಿ ಮೆಟಲ್ ನಾನ್ ಮೆಟಲ್ ಬಾಂಡ್ ಆಗಿಲ್ಲ ಅಂದ್ರೆ ಅಯಾನಿಕ್ ಕ್ಯಾರೆಕ್ಟರ್ ಕಡಿಮೆ ಐತಿ. ಅಯಾನಿಕ್ ಕ್ಯಾರೆಕ್ಟರ್ ಕಡಿಮೆ ಐತಿ ಅಂದ್ರೆ ಕೋವಲೆಂಟ್ ಕ್ಯಾರೆಕ್ಟರ್ ಜಾಸ್ತಿ ಇರ್ತೈತಿ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ವಿಚ್ ಹ್ಯಾಸ್ ಮ್ಯಾಕ್ಸಿಮಮ್ ಕೋವಲೆಂಟ್ ಕ್ಯಾರೆಕ್ಟರ್ ಅಮಾಂಗ್ ದ 4 ಅಂದ್ರೆ ಸಿಲಿಕಾನ್ ಟೆಟ್ರಾಕ್ಲೋರೈಡ್ SiCl4 ಹ್ಯಾಸ್ ಮ್ಯಾಕ್ಸಿಮಮ್ ಕೋವಲೆಂಟ್ ಕ್ಯಾರೆಕ್ಟರ್ ಅಮಾಂಗ್ ದ 4. ಓಕೆ, ನೆಕ್ಸ್ಟ್ ಕ್ವಶನ್ನಿಗೆ ಹೋಗೋಣ. ಓಕೆ, ನೆಕ್ಸ್ಟ್ ಕ್ವಶನ್, ಮಾಲಿಕ್ಯೂಲ್ ಹ್ಯಾವಿಂಗ್ ನಾನ್ ಜೀರೋ ಡೈಪೋಲ್ ಮೂಮೆಂಟ್ ಈಸ್. ಇವಿಷ್ಟು ಮಾಲಿಕ್ಯೂಲ್ಸ್ ಒಳಗೆ ಯಾವ ಮಾಲಿಕ್ಯೂಲ್ದು ಡೈಪೋಲ್ ಮೂಮೆಂಟ್ ಇರ್ತೈತಿ ಅಂದರೆ ಯಾವ್ದ್ರದ್ದು ನಾನ್ ಜೀರೋ ಇರ್ತೈತಿ ಅಂದರೆ ಯಾವ್ದ್ರದ್ದು ಇರ್ತೈತಿ, ಯಾವ್ದ್ರದ್ದು ಜೀರೋ ಇರೋಂಗಿಲ್ಲ. ಸೊ ಇಲ್ಲೇ ಡೈಪೋಲ್ ಮೂಮೆಂಟ್ ನಾವು ಹೇಳ್ಬೇಕಂದ್ರೆ ಈ ಮಾಲಿಕ್ಯೂಲ್ಸ್ ಸ್ಟ್ರಕ್ಚರ್ ಬಗ್ಗೆ ಸ್ವಲ್ಪ ಐಡಿಯಾ ಇರಬೇಕು. ಸ್ಟ್ರಕ್ಚರ್ ಸ್ವಲ್ಪ ಸಿಮೆಟ್ರಿಕಲ್ ಇತ್ತು ಅಂದ್ರೆ ಅದ್ರದ್ದು ಝೀರೋ ಇರ್ತೈತಿ. ಈಗ ಫಾರ್ ಎಕ್ಸಾಂಪಲ್ BF3 ಇಲ್ಲಿ ಆಪ್ಷನ್ನಾಗಿಲ್ಲ, ಬಟ್ ನಾ ಹಂಗೆ ಕನ್ಸಿಡರ್ ಮಾಡಿ ಹೇಳೋದು ನಿಮ್ಗೆ. ಇದ್ರದ್ದು ಡೈಪೋಲ್ ಮೂಮೆಂಟ್ 0 ಇರ್ತೈತಿ. ಎದಕ್ಕೆ ಅಂದ್ರೆ BF3 ಸ್ಟ್ರಕ್ಚರ್ ಹಿಂಗಿರ್ತೈತಿ, ಹಿಂಗೆ. ಸೊ ಇಲ್ಲಿ ಏನು ಮಾಡ್ತೈತಿ, ಇವು ಎರಡೂ ರಿಸಲ್ಟೆಂಟ್ ಅಂದ್ರೆ ಈ 2 ಫ್ಲೋರಿನ್ ತೆಗೆದು ಒಂದೇ ಹಾಕ್ರಿ ಅಂದ್ರೆ, ಸೊ ನಾನು ಹಿಂಗೆ ಹಾಕ್ತೀನಿ. ಸೊ ಇದು ಹಿಂಗೆ ಕ್ಯಾನ್ಸಲ್ ಆಗಿ ಇದ್ರದ್ದು ಡೈಪೋಲ್ ಮೂಮೆಂಟ್ 0 ಆಗ್ಬಿಡ್ತೈತಿ. ಸೊ ಹಂಗೆ ಸಿಮೆಟ್ರಿಕಲ್ ಇದ್ದಿದ್ದು ಡೈಪೋಲ್ ಮೂಮೆಂಟ್ 0 ಇರ್ತೈತಿ. ಸೊ ಯಾವ ಸಿಮೆಟ್ರಿಕಲ್ ಇರೋಂಗಿಲ್ಲ ಅದು ಡೈಪೋಲ್ ಮೂಮೆಂಟ್ ಇರ್ತೈತಿ ಅಂದ್ರೆ ನಾನ್ ಜೀರೋ ಇರ್ತೈತಿ. ಸೊ ಯಾವ್ದು ನಾನ್ ಜೀರೋ ಇರ್ತೈತಿ ಅಂತ ಇಲ್ಲೇ ಕೇಳ್ಯಾರ. ಸೊ ಏನು ಮಾಡಬೇಕು, ಇದು ಸ್ಟ್ರಕ್ಚರ್ಸ್ ಹಾಕ್ಕೊಂತ ಹೋಗ್ಬೇಕು. ಈಗ SiF4 ಅಂದ್ರೆ ಇದು ಸಿಲಿಕಾನ್ 4 ಫ್ಲೋರಿನ್ ಹಿಂಗಿರ್ತೈತಿ. ಸಿಲಿಕಾನ್ ಅಂದರೆ ಎಷ್ಟನೇ ಗ್ರೂಪ್? 14 ಗ್ರೂಪ್ ಅಂದ್ರೆ 14 ಗ್ರೂಪ್ ಹ್ಯಾಸ್ 4 valence electrons. All the 4 have participated in bond formation. ಸೊ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇಲ್ಲ ಇದ್ರ ಮೇಲೆ, ಇದು ಸಬ್ಸಿಮೆಟ್ರಿಕಲ್ ಐತಿ. ಸೊ ಇದು ಡೈಪೋಲ್ ಮೂಮೆಂಟ್ 0 ಇರ್ತೈತಿ. ಅದು 3 ಸೇರಿ ರಿಸಲ್ಟೆಂಟ್ ಈ ಕಡೆ ಬರ್ತಾವೆ. ಸೊ SF4 ಅಂದ್ರೆ S1 2 3 4 SF4. ಸಲ್ಫರ್ ಎಷ್ಟನೇ ಗ್ರೂಪ್? 16 ಗ್ರೂಪ್ ಅಂದರೆ 6 ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್. ಸೊ 6 ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಅಂದ್ರೆ 4 ಫ್ಲೋರಿನ್ ಜೋಡಿ ಬಾಂಡ್ ಫಾರ್ಮೇಷನ್ ಅವ್ರು ಪಾರ್ಟಿಸಿಪೇಟ್ ಮಾಡ್ಯಾವ. 1 2 3 4. ಸೊ ಇನ್ನು 2 ಉಳಿದ್ವು ಅಂದರೆ ಒಂದು ಲೋನ್ ಪೇರ್. ಈಗ XCF4 ಹಿಂಗಿರ್ತದೆ. ಅದು ಹಿಂಗೆ ಇವೆಲ್ಲ ಸ್ಟ್ರಕ್ಚರ್ಸ್ ನಾವು ಥಿಯರಿ ಒಳಗೆ ಡಿಸ್ಕಸ್ ಮಾಡಿದ್ದೈತಿ.
ಇದು ಸ್ಕ್ವೇರ್ ಪಿರಮಿಡಲ್ ಶೇಪ್. ಸ್ಕ್ವೇರ್ ಪಿರಮಿಡಲ್ ಯಾಕಂದರೆ ಜೆನಾನ್ ಹ್ಯಾಸ್ 8 ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಬಿಕಾಸ್ ಅದು 18th ಗ್ರೂಪ್ ನೋಬಲ್ ಗ್ಯಾಸ್ ಇದೆ. 8 ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಒಳಗೆ 1 2 3 4 ಬಾಂಡ್ ಫಾರ್ಮೇಷನ್ ಒಳಗೆ ಪಾರ್ಟಿಸಿಪೇಟ್ ಮಾಡ್ಯಾವಂದ್ರೆ ಇನ್ 4 ಹಂಗೆ ಉಳಿದು ಅಂದ್ರೆ 2 ಲೋನ್ ಪೇರ್ಸ್. ಸೊ ದಿಸ್ ಈಸ್ ಆಲ್ಸೋ somewhat symmetrical ಅಂತ ಯಾಕಂದ್ರೆ ನಾನು ಈ ಕಡೆ 4 ಫ್ಲೋರಿನ್ ಅದಾವೆ, ಮೇಲೆ ಒಂದು ಲೋನ್ ಪೇರ್, ಕೆಳಗೆ ಒಂದು ಲೋನ್ ಪೇರ್. ಸೊ ಈ ಲೋನ್ ಪೇರ್ ಬಾಂಡ್ ಪೇರ್ ಏನು ರಿಪಲ್ಷನ್ ಇರ್ತೈತಿ, ಇದ್ರ ಲೋನ್ ಪೇರ್ ಬಾಂಡ್ ಪೇರ್ ಅಷ್ಟೇ ಇರ್ತೈತಿ. ಸೊ ಸಿಮೆಟ್ರಿಕಲ್ ಐತಿ. ಇದು ಐತಿ, ಇದು ಸಿಮೆಟ್ರಿಕಲ್ ಇಲ್ಲ. SF4 ಇಲ್ಲ, ಇದೇ ಐತಿ XeF4, SiF4 ಐತಿ. ಸಿಮಿಲರ್ಲಿ BF4 ಬಿ ಹಾಕಿದ್ರೆ BF4 ಮೈನಸ್ಸಿಂದ ಒಂದು ಎಲೆಕ್ಟ್ರಾನ್ ಎಕ್ಸ್ಟ್ರಾ ಬಂದಿರ್ತೈತಿ ಇಲ್ಲಿ. ಬಟ್ ದ ಸ್ಟ್ರಕ್ಚರ್ ಇಸ್ ಸಿಮೆಟ್ರಿಕಲ್. ಸೊ ಅದ್ರದ್ದು ಡೈಪೋಲ್ ಮೂಮೆಂಟ್ 0. ಸೊ ಇದ್ರದ್ದು ಡೈಪೋಲ್ ಮೂಮೆಂಟ್ 0 ಇಲ್ಲ, ಎದ್ರದ್ದು ನಾನ್ 0 ಇದೆ ಅಂದರೆ SF4 ಆಪ್ಷನ್ ಬಿ. ಸೊ ನಾವು ಈ ಡೈಪೋಲ್ ಮೂಮೆಂಟ್ ಬಗ್ಗೆ ಕ್ವಶನ್ ಬಂದಾಗ ಅದ್ರ ಸ್ಟ್ರಕ್ಚರ್ಸ್ ಅಟ್ಲೀಸ್ಟ್ ನಿಮ್ಗೆ ಸಿಮೆಟ್ರಿಕಲ್ ಐತೋ ಇಲ್ಲೋ ಅನ್ನೋದರ ಗೊತ್ತಾತಂದ್ರೆ ಅದ್ರ ಡೈಪೋಲ್ ಮೂಮೆಂಟ್ ಏನೈತೆ ಅಂತ ಹೇಳಬಹುದು. ನೆಕ್ಸ್ಟ್ ಕ್ವಶನಿಗೆ ಹೋಗೋಣಂತ. ಓಕೆ, ನೆಕ್ಸ್ಟ್ ಕ್ವಶನ್ ಇದು ಡೈಪೋಲ್ ಮೂಮೆಂಟ್ ರಿಲೇಟೆಡ್ ಐತಿ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಅರೇಂಜ್ಮೆಂಟ್ ಆಫ್ ಮಾಲಿಕ್ಯೂಲ್ಸ್ ಇಸ್ ಕರೆಕ್ಟ್ ಆನ್ ದ ಬೇಸಿಸ್ ಆಫ್ ದರ್ ಡೈಪೋಲ್ ಮೂಮೆಂಟ್ಸ್? BF3 greater than NH3 greater than NF3. ಸೊ ಇವ ಮೂರ BF3 NH3 NF3 ಇವನ್ನ ಮೂರನ್ನ ವೇರಿಯಸ್ ಅರೇಂಜ್ಮೆಂಟ್ಸ್ ಒಳಗೆ 4 ಆಪ್ಷನ್ ಕೊಟ್ಟಾರ. ಸೊ ಆಗಲೇ ನಾವು ಡಿಸ್ಕಸ್ ಮಾಡಿದ್ವಿ BF3 ಇದು 0 ಇರ್ತೈತಿ ಅಂದ್ರೆ ಅದ್ರದ್ದು ಲೀಸ್ಟ್ ಇರ್ತೈತಿ. ಸೊ ಎಲ್ಲೇ ಈ ಯಾವ ಆಪ್ಷನ್ ಒಳಗೆ ಅದು ಲಾಸ್ಟಿಗೆ ಐತಿ, ಬಿಕಾಸ್ ನೋಡ್ರಿ ದಿಸ್ ಇಸ್ ಗ್ರೇಟರ್ ದ್ಯಾನ್ ದಿಸ್ ಅಂದ್ರೆ. ಸೊ BF3 0 ಅಂದ್ರೆ ಅದು ಲೀಸ್ಟ್ ಇರ್ತೈತಿ. ಸೊ ಆಪ್ಷನ್ ಡಿ ಕರೆಕ್ಟ್ ಅಂತ ಈಸಿಲಿ ಹೇಳ್ಬಿಡ್ಬೋದಿಲ್ಲ, ಬಿಕಾಸ್ ವಿ ನೋ ಡೈಪೋಲ್ ಮೂಮೆಂಟ್ ಆಫ್ BF3 0. ಎದಕ್ಕಂತ ಆಗಲೇ ಹೇಳಿದೆ ನಾನು, ಅದು ಸ್ಟ್ರಕ್ಚರ್ ಹಿಂಗಿರ್ತೈತಿ. ಇವೆರಡದ್ದು ತೆಗೆದು ಒಂದೇ ಹಾಕ್ರಿ ಇಲ್ಲೇ ಅಂತಂದರೆ, ಇದ್ರ ರಿಸಲ್ಟೆಂಟ್ ಹಾಕ್ರಿ ಅಂದ್ರೆ ನಾನು ಹಿಂಗೆ ಹಾಕ್ತೀನಿ. ಸೊ ಇದು ಈ ಡೈರೆಕ್ಷನ್, ಇದು ಈ ಡೈರೆಕ್ಷನ್, ಎರಡು ಕ್ಯಾನ್ಸಲ್ ಆಗಿ 0 ಆಗಿಬಿಡುತ್ತೆ. ಸೊ BF3 0 ಡೈಪೋಲ್ ಮೂಮೆಂಟ್. ಸೊ ಅದ್ರದ್ದು ಲೀಸ್ಟ್ ಅಂದ್ರೆ, ಸೊ ದಿಸ್ ಈಸ್ ಗ್ರೇಟರ್ ದ್ಯಾನ್ ದಿಸ್. ಸೊ BF3 ಎಲ್ಲ ಲಾಸ್ಟ್ ಐತಿ, ಇದೊಂದ್ರಾಗ ಲಾಸ್ಟ್ ಐತೆ ಆಪ್ಷನ್ ಡಿ ಒಳಗೆ. ಸೊ ಇದು ಕರೆಕ್ಟ್. ಬಟ್ ಅಂದರೂ NH3 NF3 ಬಗ್ಗೆನೂ ಸ್ವಲ್ಪ ಡಿಸ್ಕಸ್ ಮಾಡೋಣ ಅಂತ. NH3 NF3 ಓಕೆ. ಈಗ ನೋಡ್ರಿ ಇಲ್ಲೇ ಆಬ್ವಿಯಸ್ಲಿ ಫ್ಲೋರಿನ್ ಈಸ್ most electronegative element in the periodic tables, in the entire periodic table. So obviously a shared pair of electrons between this bond, between what and what, between nitrogen and fluorine ಕಡೆ ಹೋಗ್ತಾವೆ. ಸೊ ಡೈರೆಕ್ಷನ್ ಹಿಂಗೆ ಬರ್ತೈತೆ. ಇದು ಡೈರೆಕ್ಷನ್ ನೋಡ್ರಿ, ಇದು ಈ ಕಡೆ ಹೋಗುತ್ತೆ, ಇದು ಈ ಕಡೆ ಹೋಗುತ್ತೆ. ಇದು ಫ್ಲೋರಿನ್ ಈ ಕಡೆ ಹೊಂಟೈತಿ ಈ ಬಾಂಡ್ ಒಳಗೆ. ಇಲ್ಲಿ ಟುವರ್ಡ್ಸ್ ಫ್ಲೋರಿನ್ ಇರ್ತಾವೆ ಆಬ್ವಿಯಸ್ಲಿ. ಸೊ ಇದು ಹಿಂಗೆ ಐತಿ. ಬಟ್ NH3 ಒಳಗೆ ನೋಡ್ರಿ, ನೈಟ್ರೋಜನ್ ಇಸ್ ಮೋರ್ ಎಲೆಕ್ಟ್ರೋನೆಗೆಟಿವ್ ದೆನ್ ಹೈಡ್ರೋಜನ್. ಸೊ ಹಿಂಗೆ ಇದು ಹಿಂಗೆ. ಸೊ 3 ನೈಟ್ರೋಜನ್ ಕಡೆ ಹೊಂಟಾವೆ. ಇಲ್ಲಿ 3 ನೈಟ್ರೋಜನ್ ಕಡೆ ಹೊಂಟಾದ್ರೆ ದೇ ವಿಲ್ ಆ್ಯಡ್ ಅಪ್, ಜಾಸ್ತಿ ಆಗುತ್ತೆ. ಇಲ್ಲಿ 2 ಈ ಡೈರೆಕ್ಷನ್ಯಾಗ, ಒಂದು ಆ ಡೈರೆಕ್ಷನ್ಯಾಗ ಅಂದ್ರೆ ಆಬ್ವಿಯಸ್ಲಿ ದಿಸ್ ಮೈನಸ್ ದಿಸ್ ಆಗಿ ಸ್ವಲ್ಪ ಕಡಿಮೆ ಆಗುತ್ತೆ ಡೈಪೋಲ್ ಮೂಮೆಂಟ್. ಸ್ವಲ್ಪ ಡೈಪೋಲ್ ಮೂಮೆಂಟ್ ಕಡಿಮೆ ಆಯ್ತು ಎಲ್ಲೇ NF3 ಒಳಗೆ. ಎಲ್ಲಿ ಜಾಸ್ತಿ ಆಯ್ತು? NH3 ಒಳಗೆ ಜಾಸ್ತಿ ಆಯ್ತು. NH3 ಒಳಗೆ ಜಾಸ್ತಿ ಆಯ್ತು ಕಂಪೇರ್ ಟು NF3, ಬಿಕಾಸ್ ಇಲ್ಲೇ 3 ಡೈರೆಕ್ಷನ್ ಒಂದು ಕಡೆನೇ ಐತಿ, ಟುವರ್ಡ್ಸ್ ನೈಟ್ರೋಜನ್ ಐತಿ. ಸೊ ದೇ ವಿಲ್ ಆ್ಯಡ್ ಅಪ್. ಇಲ್ಲೇ 2 ಈ ಕಡೆ ಒಂದು ಆ ಕಡೆ ಹೊಂಟೈತಿ. ಸೊ ಇಲ್ಲೇ ಸಬ್ಸ್ಟ್ರಾಕ್ಷನ್ ಆಗುತ್ತೆ. ಸೊ ಎಲ್ಲಿ ಜಾಸ್ತಿ? NH3 ಜಾಸ್ತಿ ದ್ಯಾನ್ NF3, NH3 ಗ್ರೇಟರ್ ದ್ಯಾನ್ NF3. ಸೊ NH3 ಗ್ರೇಟರ್ ದ್ಯಾನ್ NF3, ಗ್ರೇಟರ್ ದ್ಯಾನ್ BF3, ಇದು ಅಂತೂ 0. ಸೊ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ಸೊ ಸ್ಟ್ರಕ್ಚರ್ದು ಒಂದು ಐಡಿಯಾ ನಮ್ಗೆ, ಅದರದ್ದು ಸಿಮೆಟ್ರಿಕಲ್ ಆಯಿತು ಇಲ್ಲೋ, ಅದ್ರ ಸ್ಟ್ರಕ್ಚರ್ ಹೆಂಗೆ ಬರ್ತೈತಿ ಒಂದು ಬೇಸಿಕ್ ಐಡಿಯಾ ಇದ್ರೆ ಡೈಪೋಲ್ ಮೂಮೆಂಟದ ಕ್ವಶನ್ಸ್ ನಾವು ಆನ್ಸರ್ ಮಾಡಬಹುದು ಅಂತ ಈ ಕ್ವಶನ್ನು ಮತ್ತು ಪ್ರೀವಿಯಸ್ ಕ್ವಶನ್ ಒಳಗೆ ನಮ್ಗೆ ಅರ್ಥ ಆಯ್ತು. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಓಕೆ, ನೆಕ್ಸ್ಟ್ ಕ್ವಶನ್ is related to hybridization. The hybridization of iodine in ICl2+ is ICl2+ ಅನ್ನೋ ಅಯಾನ್ ಒಳಗೆ, ಪಾಲಿ ಅಟೋಮಿಕ್ ಅಯಾನ್ ಒಳಗೆ ಅಯೋಡಿನದ ಹೈಬ್ರಿಡೈಸೇಷನ್ ಕೇಳ್ಯಾರ. ಈ ಟೈಪ್ ಕ್ವಶನ್ ಬಂದ ಕೂಡ ನಮಗೊಂದು ಸ್ಟ್ಯಾಂಡರ್ಡ್ ಕಂಪೌಂಡ್ಸ್ ಅದಾವೆ, ಅದರೊಳಗಿನ ಆಟಮ್ಸದ್ದು ಹೈಬ್ರಿಡೈಸೇಷನ್ ಗೊತ್ತು.
ಬಟ್ ಎಲ್ಲ ಯಾವುದ್ಯಾವುದೋ ಅಯಾನು ಯಾವುದ್ಯಾವುದೋ ಕಂಪೌಂಡ್ ತೊಗೊಂಬಂದು ಅದರೊಳಗೆ ಸೆಂಟ್ರಲ್ ಆಟಮ್ದು ಹೈಬ್ರಿಡೈಸೇಷನ್ ಕೇಳಿದ್ರೆ ವಿ ಕಾಂಟ್ ರಿಮೆಂಬರ್. ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ರಿಮೆಂಬರ್ ದ ಹೈಬ್ರಿಡೈಸೇಷನ್ ಆಫ್ ದ ಸೆಂಟ್ರಲ್ ಆಟಮ್ ಇನ್ ಈಚ್ ಆ್ಯಂಡ್ ಎವ್ರಿ ಕಂಪೌಂಡ್. ಸೊ ಇದಕ್ಕೊಂದು ಸಣ್ಣ ಟ್ರಿಕ್ ಐತಿ, ವೆರಿ ಸಿಂಪಲ್ ಟ್ರಿಕ್. ಇದು ಡೆಫಿನೆಟ್ಲಿ ನಿಮ್ಗೆ ಯೂಸ್ ಆಗುತ್ತೆ. ಸೊ ಹೌ ಟು ಕ್ಯಾಲ್ಕುಲೇಟ್ ಹೈಬ್ರಿಡೈಸೇಷನ್ ವಿತೌಟ್ ರಿಮೆಂಬರಿಂಗ್. ನೆನಪಿಟ್ಕೊಳ್ಳಾರ್ದ ಇದು ಕ್ವಶನ್ ನೋಡಿದ ಕೂಡ ನಾ ಕಂಪೌಂಡ್ ನೋಡಿದ ಕೂಡ ಇಲ್ಲೇ ಹೇಳಕ್ಕೆ ಬಂದಿರ್ಬೇಕು ನಮ್ಗೆ. ಸೊ ಹೆಂಗೆ ಮಾಡೋದು? ಫಸ್ಟ್ ಸೆಂಟ್ರಲ್ ಆಟಮ್ ಯಾವುದು ಅಂತ ಐಡೆಂಟಿಫೈ ಮಾಡಬೇಕು. ಯಾವುದು? ಆಬ್ವಿಯಸ್ಲಿ ಅಯೋಡಿನ್, ಬಿಕಾಸ್ 2 ಕ್ಲೋರಿನ್ ಇದಾವೆ. ಅಯೋಡಿನ್ ಸುತ್ತಲ 2 ಕ್ಲೋರಿನ್ ಇದಾವೆ. ಸೊ ಸೆಂಟ್ರಲ್ ಆಟಮ್ ಅಯೋಡಿನ್. ಫಸ್ಟ್ ಕೆಲಸ ನಾವು ಏನು ಮಾಡಬೇಕು? ಹೈಬ್ರಿಡೈಸೇಷನ್ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಆ ಸೆಂಟ್ರಲ್ ಆಟಮಿಗೆ ಎಷ್ಟು ಸೈಡಿಗೆ ಇದು ಎಷ್ಟು ಆಟಮ್ಲೆ ಸರೌಂಡ್ ಆಗೈತಿ, ಆ ಸೆಂಟ್ರಲ್ ಆಟಮಿಗೆ ಎಷ್ಟು ಆಟಮ್ ಅಟ್ಯಾಚ್ ಆಗ್ಯಾವ. ಸೊ ಅಯೋಡಿನ್ ಎಷ್ಟು ಆಗ್ಯಾವ? 2 ಆಗ್ಯಾವ. ಸೊ 2 ಇದನ್ನು ಬರೀಬೇಕು. ಪ್ಲಸ್ ಈ 2ಕ್ಕೆ ಏನು ಪ್ಲಸ್ ಮಾಡ್ಬೇಕಂದ್ರೆ ಈ ಸೆಂಟ್ರಲ್ ಆಟಮ್ ಮೇಲೆ ಎಷ್ಟು ಲೋನ್ ಪೇರ್ ಅದಾವೆ ಅದನ್ನು ಪ್ಲಸ್ ಮಾಡಬೇಕು. ಏನೇನು ಮಾಡಬೇಕು? ಸೆಂಟ್ರಲ್ ಆಟಮಿಗೆ ಎಷ್ಟು ಅಟ್ಯಾಚ್ ಆಗ್ಯಾವ, ಎಷ್ಟು ಸೈಡ್ ಆಟಮ್ ಅಟ್ಯಾಚ್ ಆಗ್ಯಾವ? 2. ಸೊ 2 ಪ್ಲಸ್ ಏನು ಮಾಡಬೇಕು? ಇದ್ರ ಮೇಲೆ ಲೋನ್ ಪೇರ್ ಎಷ್ಟು ಅದಾವೆ. ಈಗ ಅಯೋಡಿನ್ ಮೇಲೆ ಎಷ್ಟು ಲೋನ್ ಪೇರ್ ಅದಾವ ಅಂತ ಗೊತ್ತಾಗ್ಬೇಕಂದ್ರೆ ಅಯೋಡಿನ್ 17 ಗ್ರೂಪ್ ಅಂದರೆ 7 ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಇರ್ತಾವೆ. 7 ಒಳಗೆ 2 ಎಲೆಕ್ಟ್ರಾನು ಕ್ಲೋರಿನ್ ಜೋಡಿ ಬಾಂಡ್ ಮಾಡೈತೆ ಅಂದ್ರೆ 7 - 2 5 ಆಯ್ತು. 2 ಬಾಂಡ್ ಫಾರ್ಮೇಷನ್ ಒಳಗೆ ಪಾರ್ಟಿಸಿಪೇಟ್ ಮಾಡ್ಯಾವ. 7ರಾಗ 2 ಬಾಂಡ್ ಫಾರ್ಮೇಷನ್ ಒಳಗೆ ಪಾರ್ಟಿಸಿಪೇಟ್ ಮಾಡ್ಯಾವ ಅಂದ್ರೆ 5 ಉಳಿದು. ಪ್ಲಸ್ ಅಂದರೆ ಇಟ್ ಹ್ಯಾಸ್ ಲಾಸ್ಟ್ 1 ಎಲೆಕ್ಟ್ರಾನ್. 5 ಉಳಿದಿತ್ತು, ಅದರ 1 ಹೋತ್ ಅಂದ್ರೆ 4. ಸೊ 4 ಎಲೆಕ್ಟ್ರಾನ್ಸ್ ಅಂದ್ರೆ ಹೌ ಮೆನಿ ಲೋನ್ ಪೇರ್ಸ್? 2 ಲೋನ್ ಪೇರ್ಸ್. 4 ಎಲೆಕ್ಟ್ರಾನ್ಸ್ ಅಂದರೆ ಎಷ್ಟು ಲೋನ್ ಪೇರ್ಸ್? 2 ಲೋನ್ ಪೇರ್ಸ್. 2 + 2 4. ಈ ನಂಬರ್ ಬಂತಲ್ಲ, ಈ ನಂಬರ್ ಬಂತಂದ್ರೆ ನಮ್ಮ ಹೈಬ್ರಿಡೈಸೇಷನ್ ಗೊತ್ತಾದಂಗೆ. ಹೆಂಗೆ ಗೊತ್ತಾದಂಗೆ ಅಂದ್ರೆ ಈ ನಂಬರ್ ಪ್ರಕಾರ ಬರೀಬೇಕು. ಫಸ್ಟ್ ನೋಡಿರಿ, SP ಇರಲಿ, SP2 ಇರಲಿ, SP3 ಇರಲಿ, ಇದು DSP2, ಸೊ ಇನ್ನೂ ಏನರ ಇರಲಿ, ಫಸ್ಟ್ ಬರೋದು S. ಸೊ S ಬರೀಬೇಕು. ಹೆಂಗೆ SPDF ಅಲ್ಲ, ಆ ಆರ್ಡ್ರನ್ನೇ ಹೋಗ್ರಿ. SPDF ಆರ್ಡ್ರನ್ನೇ ಹೋದ್ರೆ ಫಸ್ಟ್ S, ಆಮೇಲೆ P, ಆಮೇಲೆ D, ಆಮೇಲೆ F. ಸೊ 1ನೇದು S ಬರ್ದ್ರಿ. ಇನ್ನು 3 4ರಾಗ 1ನೇದು S ಬರ್ದ್ರಿ. ಈ ನಂಬರ್ ಬೇಕು ನಮಗೀಗ. 4 ಅನ್ನೋ ನಂಬರ್ ಗೊತ್ತಾಯ್ತು, ಅದರೊಳಗೆ 1ನೇದು S. ಇನ್ನು 3 ಉಳಿದು, ಸೊ P3. ಹಿಂಗೆ ಇದು 3 ಬಂದಿತ್ತು ಅನ್ಕೋರಿ ನಂಬರ್. 1ನೇದಂತೂ S ಬರೀತೀರಿ. ಆಮೇಲೆ ಇನ್ನು 2 ಉಳಿದಲ್ಲ, ಸೊ 2 P2. ಹಂಗೆ 3 ಬಂದಿದ್ರೆ SP2 ಆಗ್ತಿತ್ತು, ಬಟ್ 4 ಬಂದೈತಿ SP3. ಸೊ ಆಪ್ಷನ್ C, SP3 ಹೈಬ್ರಿಡೈಸೇಷನ್. ಅಯೋಡಿನದ್ದು ಇದ್ರೊಳಗೆ SP3 ಹೈಬ್ರಿಡೈಸೇಷನ್. ಹೆಂಗೆ ಹೇಳಿದೆ? ಸೆಂಟ್ರಲ್ ಆಟಮ್ ಜೋಡಿ ಎಷ್ಟು ಅಟ್ಯಾಚ್ ಆಗ್ಯಾವ? 2. ಪ್ಲಸ್ ಆ ಸೆಂಟ್ರಲ್ ಆಟಮ್ ಮೇಲೆ ಎಷ್ಟು ಲೋನ್ ಪೇರ್ ಅದಾವೆ? 2. 2 + 2 4. ಸೊ 4 ಬಂದಿದ್ದಕ್ಕೆ 1ನೇದು S. ಇನ್ನು 3 ನಂಬರ್ ಉಳಿದಲ್ಲ, ಈ 4 ಒಳಗೆ 1ನೇದು S. ಇನ್ನು 3 ಉಳಿದು, ಅದು P3. ಸೊ SP3 hybridization. This is how you calculate hybridization of polyatomic ions or different compounds without remembering. ಇದು ಡೆಫಿನೆಟ್ಲಿ ನಿಮ್ಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಒಳಗೆ ಈ ಟೈಪ್ ಕ್ವಶನ್ಸನ್ನು ಸಾಲ್ವ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಇದನ್ನು ನೋಟ್ ಡೌನ್ ಮಾಡ್ಕೋರಿ. ಹೌ ಇಫ್ ಯು ಆಲ್ರೆಡಿ ಡೋಂಟ್ ನೋ, ಇಫ್ ಯು ನೋ ದಿಸ್, ಇಫ್ ಯು ಆಲ್ರೆಡಿ ನ್ಯೂ ದಿಸ್, ಇಟ್ಸ್ ಓಕೆ. ಫಸ್ಟ್ ಟೈಮ್ ಕೇಳಕತ್ತೀರಿ ಅಂದ್ರೆ ಪ್ಲೀಸ್ ಮೇಕ್ ಅ ನೋಟ್ ಆಫ್ ದಿಸ್. ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಓಕೆ, ನೆಕ್ಸ್ಟ್ ಕ್ವಶನ್. ವಿಚ್ ಅಮಾಂಗ್ ದ ಫಾಲೋಯಿಂಗ್ ಆರ್ ಡಯಾಮ್ಯಾಗ್ನೆಟಿಕ್? ಈ 4 ಸ್ಪೀಸೀಸ್ ಒಳಗೆ ಯಾವುದು ಡಯಾಮ್ಯಾಗ್ನೆಟಿಕ್? ಓಕೆ, ಇದು ಡಯಾಮ್ಯಾಗ್ನೆಟಿಕ್, ಪ್ಯಾರಾಮ್ಯಾಗ್ನೆಟಿಕ್ ಅಂದರೆ ಏನು? ಮ್ಯಾಗ್ನೆಟಿಕ್ ಕ್ಯಾರೆಕ್ಟರ್, ಇಫ್ ಇಟ್ ಶೋಸ್ ಮ್ಯಾಗ್ನೆಟಿಕ್ ಕ್ಯಾರೆಕ್ಟರ್, ಇದು ಪ್ಯಾರಾಮ್ಯಾಗ್ನೆಟಿಕ್. ಇಫ್ ಇಟ್ ಡಸ್ ನಾಟ್ ಶೋ ಮ್ಯಾಗ್ನೆಟಿಕ್ ಕ್ಯಾರೆಕ್ಟರ್, ಡಯಾಮ್ಯಾಗ್ನೆಟಿಕ್. ಬಟ್ ಇದನ್ನು ಹೇಳ್ಬೇಕಂದ್ರೆ ನಮಗೆ ಏನು ಮಾಡ್ಬೇಕಾಗ್ತೈತಿ? ಪೇರ್ಡ್ ಎಲೆಕ್ಟ್ರಾನ್ಸ್ ಅದಾವೋ ಏನು ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಅದಾವೋ ಅಂತ ಫೈಂಡ್ ಔಟ್ ಮಾಡಬೇಕು. ಅದನ್ನು ಮಾಡ್ಬೇಕಂದ್ರೆ ಇವು ಆಟಮ್ಸ್ ಅಲ್ಲ, ಮಾಲಿಕ್ಯೂಲ್ಸ್ ಇವೆಲ್ಲ. ಒಂದಿಷ್ಟು ಚಾರ್ಜ್ ಐತೆ, ಒಂದಿಷ್ಟು ಇಲ್ಲ. ಸೊ ಮಾಲಿಕ್ಯೂಲ್ಸ್ ಅಂದರೆ ನಾವು ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ ಪ್ರಕಾರ ಅದ್ರದ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆದು BMO ABMO ಅಂದ್ರೆ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್, ಆ್ಯಂಟಿ ಬಾಂಡಿಂಗ್ ಮಾಲಿಕ್ಯುಲರ್ ಆರ್ಬಿಟಲ್, ಅದನ್ನೆಲ್ಲ ಹಾಕಿ ಆಮೇಲೆ ವಿ ಹ್ಯಾವ್ ಟು ಚೆಕ್ ಪೇರ್ಡ್ ಅದಾವೆ ಅನ್ಪೇರ್ಡ್ ಅದಾವೆ. ಸೊ ಅಷ್ಟೆಲ್ಲ ಮಾಡ್ಕೊಂಡು ಕುಂದ್ರಕ್ಕೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಒಳಗೆ ಟೈಮ್ ಇರೋಂಗಿಲ್ಲ. ಸೊ ಇಲ್ಲೊಂದು ಅಗದಿ ಸರಳ ನಿಮ್ಗೆ ಒಂದು ಟ್ರಿಕ್ ಹೇಳ್ಕೊಡ್ತೀನಿ.
ಅದನ್ನು ನೀವು ನೆನ್ಪಿಟ್ಕೋಬೇಕಾಗತ್ತೆ. ಪ್ಯಾರಾಮ್ಯಾಗ್ನೆಟಿಕ್ ಇರ್ಬೇಕು ಯಾವುದೋ ಒಂದು ಸ್ಪೀಸಿ ಅಂದ್ರೆ ಅದರ ಟೋಟಲ್ 10 ಎಲೆಕ್ಟ್ರಾನ್ಸರ ಇರಬೇಕು, 16 ಎಲೆಕ್ಟ್ರಾನ್ಸರ ಇರಬೇಕು, ಅಥವಾ ಒಂದು ಆಡ್ ನಂಬರರ ಇರಬೇಕು. ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಮಾಡಿದಾಗ ಏನು 10 ಇರಬೇಕು ಎಲೆಕ್ಟ್ರಾನ್ಸು, 16 ಇರಬೇಕು, ಅಥವಾ ಇನ್ನೊಂದು ಯಾವುದೋ ಆಡ್ ನಂಬರ್ ಇರಬೇಕು. ಇವಾಗ ಎರಡು ಇವನ್ ಆದವು, ಇವನ್ ಒಳಗೆ 10, 16 ಅಥವಾ ಯಾವುದೋ ಒಂದು ಆಡ್ ನಂಬರ್ ಇದ್ರೆ ಅದು ಪ್ಯಾರಾಮ್ಯಾಗ್ನೆಟಿಕ್, ಇಲ್ಲ ಡಯಾಮ್ಯಾಗ್ನೆಟಿಕ್. ಉಳಿದಿದೆಲ್ಲ ಡಯಾಮ್ಯಾಗ್ನೆಟಿಕ್. ಪ್ಯಾರಾ ಅಂದರೆ ಇವು ಅಷ್ಟ 10, 16 ಆಡ್. ಯು ಹ್ಯಾವ್ ಟು ರಿಮೆಂಬರ್ ದಿಸ್. ಇದು ಹೆಂಗೆ ಬಂದು ಅದಕ್ಕೊಂದು ದೊಡ್ಡ ಕ್ಯಾಲ್ಕುಲೇಷನ್ ಐತಿ, ದ್ಯಾಟ್ ವಿ ವಿಲ್ ನಾಟ್ ಬಿ ಡಿಸ್ಕಸಿಂಗ್ ಹಿಯರ್. ಸೊ ಯು ಹ್ಯಾವ್ ಟು ರಿಮೆಂಬರ್ ದಿಸ್. ಪ್ಯಾರಾಮ್ಯಾಗ್ನೆಟಿಕ್ ಇರ್ಬೇಕಂದ್ರೆ ಐದರ್ ಇಟ್ ಶುಡ್ ಹ್ಯಾವ್ 10 ಎಲೆಕ್ಟ್ರಾನ್ಸ್ ಆರ್ 16 ಆರ್ ಆಡ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್. ಈ ಆಪ್ಷನ್ಸ್ ಏನದಾವಲ್ಲ ಇದ್ರೊಳಗೆ ಸ್ವಲ್ಪ ಗದ್ದಲೈತಿದೆ, ಯಾಕಂದರೆ ಎರಡು ಡಯಾಮ್ಯಾಗ್ನೆಟಿಕ್ ಬರ್ತಾವೆ. ಎದಕ್ಕಂತ ನಾನು ಇಲ್ಲಿ ಶೋ ಯು. ನೈಟ್ರೋಜನ್ ನೋಡ್ರಿ, 1 ಆಟಮ್ ಒಳಗೆ 7 ಇರ್ತಾವೆ ಅಂತ ಎರಡ್ದು, ಸೊ 14 ಆಯ್ತು. 14 ಅಂದ್ರೆ ಅದೇನಾಯ್ತು, ಡಯಾಮ್ಯಾಗ್ನೆಟಿಕ್ ಆಯ್ತು. ಎದಕ್ಕೆ 10 ಅಲ್ಲ, 16 ಅಲ್ಲ, ಆಡೂ ಅಲ್ಲ, ಸೊ ಡಯಾಮ್ಯಾಗ್ನೆಟಿಕ್. N2 - 2 14, N2 ಅಂದರೆ 14, -2 ಅಂದರೆ ಇಟ್ ಹ್ಯಾಸ್ ಗೇನ್ಡ್ 2, 14 + 2 16, ಸೊ ಇದು ಪ್ಯಾರಾ. ಆಕ್ಸಿಜನ್ 8 ಅದಾವು, ಆಕ್ಸಿಜನ್ ಅಟಾಮಿಕ್ ನಂಬರ್ 8 ಎಲೆಕ್ಟ್ರಾನ್ಸ್, 8 × 16, 16 ಅಂದರೆ ಇದು ಪ್ಯಾರಾ. ಇಲ್ಲಿ ನೋಡ್ರಿ, ಇದು 16 2 ಗೇನ್ ಮಾಡೈತಿ, 16 2 ಗೇನ್ ಮಾಡೈತಿ, 16 + 2 18 ಅಂದರೆ ಅದು 10 ಅಲ್ಲ, 16 ಅಲ್ಲ, ಆಡೂ ಅಲ್ಲ, ಸೊ ಇದು ಎರಡು ಡಯಾಮ್ಯಾಗ್ನೆಟಿಕ್ ಬಂದಿಲ್ಲ. ಯಾವುದೋ ಒಂದು ಅಂದ್ಕೊಂಡಿದ್ವಿ ನಾವು. ವಿಚ್ ಅಮಾಂಗ್ ದ ಫಾಲೋಯಿಂಗ್ ಆರ್ ಡಯಾಮ್ಯಾಗ್ನೆಟಿಕ್ ಅಂತ ಹೆಂಗೆ ಕೊಡಬೇಕಿತ್ತು ಅವರು? ಇದು 1 2 3 4 ಅಂತ ಕೊಟ್ಟು ಆಪ್ಷನ್ A 1 and 2, ಆಪ್ಷನ್ B 2 ಅಂತ ಹಿಂಗೆ ಕೊಡಬೇಕಿತ್ತು. ಸೊ ಕ್ವಶನ್ನಾಗ ಏನೋ ಪ್ರಾಬ್ಲಮ್ ಐತಿ, ದಟ್ಸ್ ಓಕೆ. ನಮಗೆ ಇಲ್ಲಿ ಯಾವ್ಯಾವ ಡಯಾಮ್ಯಾಗ್ನೆಟಿಕ್ ಬಂದು ಇದೊಂದು ಬಂತು. ಸೊ ಡಯಾಮ್ಯಾಗ್ನೆಟಿಕ್ಕೋ ಪ್ಯಾರಾಮ್ಯಾಗ್ನೆಟಿಕ್ಕೋ ಇವು ಮಾಲಿಕ್ಯೂಲ್ಸ್ ಅಂತ ಫೈಂಡ್ ಔಟ್ ಮಾಡ್ಬೇಕಂದ್ರೆ ವೆರಿ ಸಿಂಪಲ್. ಯು ಹ್ಯಾವ್ ಟು ರಿಮೆಂಬರ್ ದಿಸ್. ಪ್ಯಾರಾ ಇರಬೇಕಂದ್ರೆ ಐದರ್ ಇಟ್ ಶುಡ್ ಹ್ಯಾವ್ 10 ಎಲೆಕ್ಟ್ರಾನ್ಸ್ or 16 electrons or odd number of electrons. So next question ಹೋಗೋಣಂತ. Okay, next question. The state of hybrid orbitals of carbon CO2, CH4 and CO3 - 2 respectively. ಅಂದ್ರೆ ಕಾರ್ಬನ್ದು ಇದ್ರಾಗ ಹೈಬ್ರಿಡೈಸೇಷನ್ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಒಳಗೆ, ಮೀಥೇನ್ ಒಳಗೆ, ಆಮೇಲೆ ಕಾರ್ಬೋನೇಟ್ ಅಯಾನ್ ಒಳಗೆ ಏನು ಅಂತ ಕೇಳ್ಯಾರ. ಸೊ ನಾವು ಆಗಲೇ ಹೈಬ್ರಿಡೈಸೇಷನ್ ಕಂಡುಹಿಡ್ಯಾಕ ಏನು ಮೆಥಡ್ ಯೂಸ್ ಮಾಡಿದ್ವಿ ಅದನ್ನು ಮಾಡಬಹುದು. ಆಮೇಲೆ ಅಥವಾ ಡೈರೆಕ್ಟಾಗಿ ಒಂದಿಷ್ಟು ಸ್ಟ್ಯಾಂಡರ್ಡ್ ಕಂಪೌಂಡ್ಸ್ ಇವು. ಇದು sp3, ಇದು ಯಾವುದು ಮೀಥೇನ್ sp3, ಕಾರ್ಬನ್ ಡೈಆಕ್ಸೈಡ್ sp, CO2 sp, CH4 sp3. ಇವು ಸ್ಟ್ಯಾಂಡರ್ಡ್. CH4 sp3 ಸ್ಟ್ಯಾಂಡರ್ಡ್ ನೆನಪಿಡಬೇಕು, ಬಿಕಾಸ್ ಇವು ಒಳ್ಳೆ ನಮಗೆ ಬಂದಿರ್ತಾವೆ. ಓಕೆ, ನಮಗೆ ನೆನಪಿಲ್ಲಪ್ಪ, ಈಗ ಏನು ಮಾಡೋದು? ಓಕೆ, ಇಟ್ಸ್ ಓಕೆ, ನಾವು ಮಾಡ್ಬೋದು. ಈಗ ಕಾರ್ಬನ್ ಡೈಆಕ್ಸೈಡ್ ತೊಗೊಂಡ್ರಿ. ಫಸ್ಟ್ ಕಾರ್ಬನ್ ಡೈಆಕ್ಸೈಡ್ ಲಿವಿಸ್ ಸ್ಟ್ರಕ್ಚರ್ ನಮಗೆ ಹಾಕಕ್ಕೆ ಬರ್ತಿರ್ಬೇಕು. C ಇದು ಕಾಣುವಲ್ಲ ಅಂದರೆ ಇಲ್ಲಿ ಹಾಕ್ತೀನಿ. C ಡಬಲ್ ಬಾಂಡ್ O. ದಿಸ್ ಈಸ್ ದ ಸ್ಟ್ರಕ್ಚರ್ ಆಫ್ ಕಾರ್ಬನ್ ಡೈಆಕ್ಸೈಡ್. ಓಕೆ, ಸೊ ಎಷ್ಟು ಆಗಲೇದ ಮೆಥಡ್ ನಾವು ಫಾಲೋ ಮಾಡಿದ್ರೆ ಎಷ್ಟು ಆಟಮ್ ಅಟ್ಯಾಚ್ ಆಗ್ಯಾವ ಸೆಂಟ್ರಲ್ ಆಟಮಿಗೆ? 2 ಪ್ಲಸ್ ಲೋನ್ ಪೇರ್ ಎಷ್ಟು? 0. ಲೋನ್ ಪೇರ್ ಯಾಕೆ 0 ಅಂದ್ರೆ ಕಾರ್ಬನ್ ಹ್ಯಾಸ್ 4 ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್. ಅದ್ರೊಳಗೆ ಇಲ್ಲೆರಡು ಬಾಂಡ್ ಫಾರ್ಮೇಷನ್ ನಮಗೆ ಪಾರ್ಟಿಸಿಪೇಟ್ ಆಗ್ಬಿಟ್ಟಾವೆ. 4 ಒಳಗೆ ಇಲ್ಲೆರಡು ಹೋಗ್ಯಾವ ಅಂದ್ರೆ ಒಂದು ಉಳಿದಿಲ್ಲ. ಸೊ 2 + 0 = 2. ಅಂದ್ರೆ ಇದ್ರ ಪ್ರಕಾರ ಹೈಬ್ರಿಡೈಸೇಷನ್ ಹೊಡೆದಾದ್ರೆ ಒಂದು S ಒಂದು P. ಸೊ CO2 is sp. ಮೀಥೇನ್ ನೋಡ್ರಿ, ಇಲ್ಲಿ ಹಾಕ್ತೀನಿ ನಾನು, CH4. ಓಕೆ, ಸೊ ಕಾರ್ಬನ್ನಿಗೆ ಎಷ್ಟು ಆಟಮ್ ಅಟ್ಯಾಚ್ ಆಗ್ಯಾವು? 4 ಪ್ಲಸ್ ಲೋನ್ ಪೇರ್ 0. ಎದಕ್ಕೆ ಲೋನ್ ಪೇರ್ 0? ಹ್ಯಾಸ್ 4 ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್. ಅದ್ರಾಗ 1 2 3 4 4 ಯೂಸ್ ಆಗ್ಯಾವ. ಸೊ 4 ಅಂದ್ರೆ 4 + 0 = 4. ಇದ್ರ ಪ್ರಕಾರ ಹೈಬ್ರಿಡೈಸೇಷನ್ ಬರೀರಿ ಅಂದ್ರೆ ಇಲ್ಲಿ ಬರೀತೀನಿ ನಾನು. 4 ಒಳಗೆ 1 S, ಇನ್ನು 3 P, sp3. ಸೊ ಇದು sp,
CO2 is Sp, methane is Sp3. So Sp, Sp3, CO3 minus 2 is Sp2. ಇದ್ರದ್ದು ಸ್ಟ್ರಕ್ಚರ್ ಹಾಕಿ ಇದ್ರದ್ದು ಹೇಳೋದು ಇದು ಲಿಟಲ್ ಬಿಟ್ ಕಾಂಪ್ಲಿಕೇಟೆಡ್, ಬಟ್ ಅದನ್ನು ಮಾಡಬಹುದು. ಒಂದು ಕಾರ್ಬನ್ 3 ಆಕ್ಸಿಜನ್, ಈ ಎರಡು ಏನು -2 ಐತಲ್ಲ, ಈ 3 ಆಕ್ಸಿಜನ್ ಮೇಲೆ ಅದು ಟ್ರಾನ್ಸ್ಫರ್ ಆಗ್ತಿರ್ತದೆ. ಫಾರ್ ಎಕ್ಸಾಂಪಲ್ ನಾನು ಇದ್ರಲ್ಲಿ ಹಾಕ್ತೀನಿ, ಇದು ಕಾರ್ಬನ್, ಆಕ್ಸಿಜನ್, ಆಕ್ಸಿಜನ್, ಆಕ್ಸಿಜನ್. ಈ -2 ಚಾರ್ಜ್ ಏನೈತಲ್ಲ ರೀ, ಇದ್ರ ಮೇಲೊಮ್ಮೆ ಇದ್ರ ಮೇಲೊಮ್ಮೆ ಇದ್ರ ಮೇಲೊಮ್ಮೆ ರೆಸೊನೆನ್ಸ್ ಸ್ಟ್ರಕ್ಚರ್ಸ್ ಹಾಕ್ಬೋದು ನಾವು. ಇದ್ರ ಮೂರದ್ರ ಮೇಲೂ ಅದು ಟ್ರಾನ್ಸ್ಫರ್ ಆಗ್ತಿರ್ತದೆ. ಸೊ ಈಗ ನಮಗೆ ಅದ್ರದ್ದು ಕಾಂಪ್ಲಿಕೇಟ್ ಅನಿಸಿದ್ರು ನಂಗೆ ಇದ್ರದ್ದು ಇದ್ರದ್ದು Sp3 ಅಂತ ಗೊತ್ತಾಗೈತಿ. ಸೊ ಆಪ್ಷನ್ ಸಿ. ಆಪ್ಷನ್ ಎ ಒಳಗೂ ಹಂಗಿಲ್ಲ, ಬಿ ಒಳಗೂ ಇಲ್ಲ, ಡಿ ಒಳಗೂ ಇಲ್ಲ. ಸೊ Sp3, ಇದ್ರದ್ದು Sp, ಇದ್ರದ್ದು Sp3, ಇದ್ರದ್ದು Sp2. ಸೊ ಆಪ್ಷನ್ ಸಿ is the right answer. Okay, so we'll conclude this video here. We'll continue this chapter in the next video. Thank you.